ಯೋಚನೆ ಮಾಡಿ, ಒಂದು KFC ಶೋರೂಮ್ಗೆ ಕೆಲಸಕ್ಕಾಗಿ 24 ಜನ ಇಂಟರ್ವ್ಯೂಗೆ ಹೋಗಿರ್ತಾರೆ. ಅದರಲ್ಲಿ 23 ಜನರಿಗೆ ಕೆಲಸನೂ ಸಿಗುತ್ತೆ. ಆದರೆ ರಿಜೆಕ್ಟ್ ಆದ ಆ ಒಬ್ಬ ವ್ಯಕ್ತಿ ಮುಂದೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ದೊಡ್ಡ ಬಿಲಿಯನೇರ್ ಆಗ್ತಾನೆ. ಹೌದು ಸ್ನೇಹಿತರೆ, ನಾನು ಮಾತಾಡ್ತಿರೋದು ಅಲಿಬಾಬಾ ಕಂಪ್ನಿ ಫೌಂಡರ್ ಜಾಕ್ ಮಾ ಬಗ್ಗೆ. ಸಾಮಾನ್ಯವಾಗಿ ನಮಗೆ ಯಾವುದಾದ್ರೂ ಒಂದು ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆದರೆ ಸಾಕು, ಜೀವನವೇ ಮುಗೀತು, ನನ್ನ ಕೈಲಿ ಏನೂ ಆಗಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತೀವಿ. ಆದರೆ ಒಂದಲ್ಲ ಎರಡಲ್ಲ 30ಕ್ಕೂ ಹೆಚ್ಚು ಬಾರಿ ರಿಜೆಕ್ಟ್ ಆದ ಈ ಮನುಷ್ಯ ಆ ರಿಜೆಕ್ಷನನ್ನೇ ತನ್ನ ಅತಿದೊಡ್ಡ ಶಕ್ತಿಯಾಗಿ ಹೇಗೆ ಬದಲಾಯಿಸ್ತ ಅನ್ನೋ ಈ ಕತೆ ಇವತ್ತು ನಿಮ್ಮ ಯೋಚನಾ ಶಕ್ತಿಯನ್ನೇ ಬದಲಾಯಿಸುತ್ತೆ. ಜಾಕ್ ಮಾ ಹುಟ್ಟಿದ್ದು ತುಂಬ ಬಡ ಕುಟುಂಬದಲ್ಲಿ. ಓದಿನಲ್ಲಿ ಅವರು ಯಾವತ್ತೂ ಟಾಪರ್ ಆಗಿರಲಿಲ್ಲ. ಪ್ರೈಮರಿ ಸ್ಕೂಲ್ ಎಕ್ಸಾಮ್ನಲ್ಲಿ 2 ಬಾರಿ ಫೇಲ್ ಆಗಿದ್ರು. ಮಿಡಲ್ ಸ್ಕೂಲ್ನಲ್ಲಿ 3 ಬಾರಿ ಫೇಲ್ ಆಗಿದ್ರು. ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 3 ಬಾರಿ ಫೇಲ್ ಆಗಿದ್ರು. ಆಮೇಲೆ ಹೇಗಾದರೂ ಮಾಡಿ ಹಾರ್ವರ್ಡ್ ಯೂನಿವರ್ಸಿಟಿ ಹೋಗಬೇಕು ಅಂತ ಅಪ್ಲೈ ಮಾಡಿದಾಗ ಬರೋಬ್ಬರಿ 10 ಬಾರಿ ರಿಜೆಕ್ಟ್ ಆದರು. ಸರಿ, ಓದು ತಲೆಗೆ ಹತ್ತುತ್ತಿಲ್ಲ ಅಂತ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಬರೋಬ್ಬರಿ 30 ಬೇರೆ ಬೇರೆ ಕಂಪನಿಗಳಿಗೆ ಹೋದರು. ಎಲ್ಲ ಕಡೆಯೂ ನೀನು ಈ ಕೆಲಸಕ್ಕೆ ಲಾಯಕ್ಕಿಲ್ಲ ಅನ್ನೋ ಒಂದೇ ಉತ್ತರ. ಪೊಲೀಸ್ ಕೆಲಸಕ್ಕೆ 5 ಜನ ಇಂಟರ್ವ್ಯೂಗೆ ಹೋದರು. 4 ಜನ ಸೆಲೆಕ್ಟ್ ಆದರು. ಜಾಕ್ ಮಾ ಮಾತ್ರ ರಿಜೆಕ್ಟ್ ಆದರು. ಆಮೇಲೆ ಅದೇ KFC ಇಂಟರ್ವ್ಯೂನಲ್ಲಿ 24 ಜನರಲ್ಲಿ 23 ಜನ ಪಾಸ್ ಆದರು. ಇವರು ಮಾತ್ರ ಮತ್ತೆ ರಿಜೆಕ್ಟ್ ಆದರು. ಜನ ಇವರನ್ನು ನೋಡಿ ನಗೋಕ್ಕೆ ಶುರು ಮಾಡಿದರು. ಇವನಿಗೆ ನೋಡೋಕ್ಕೆ ಲುಕ್ ಇಲ್ಲ, ಬುದ್ಧಿನೂ ಇಲ್ಲ, ಇವನ ಕೈಲಿ ಲೈಫ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಒಮ್ಮೆ ಊಹಿಸ್ಕೊಳ್ಳಿ, ನಿಮ್ಮ ಜೊತೆ ಓದಿದವರೆಲ್ಲ ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ತಾರೆ, ಕೈ ತುಂಬ ಸಂಬಳನೂ ತಗೋತಾ ಇರ್ತಾರೆ. ಆದರೆ ನೀವು ಮಾತ್ರ ಫೈಲ್ ಹಿಡಿದು ಇಂಟರ್ವ್ಯೂ ಕೊಡ್ತಾ ಇರ್ತೀರ. ಪ್ರತಿ ಬಾರಿಯೂ ಖಾಲಿ ಕೈನಲ್ಲಿ ಮನೆಗೆ ಬರ್ತಾ ಇದ್ದರೆ ಮನಸ್ಸಿಗೆ ಹೇಗಾಗಬೇಡ. ಮನೆಯವರ ಪ್ರೆಷರ್, ಸಮಾಜದ ಚುಚ್ಚು ಮಾತು. ಜಾಕ್ ಮಾ ಅವರಿಗೂ ಅದೇ ಆಗಿತ್ತು. ನಿಜವಾಗ್ಲೂ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ, ನಾನು ಯಾವುದಕ್ಕೂ ಲಾಯಕ್ಕಿಲ್ವಾ ಅನ್ನೋ ಸೆಲ್ಫ್ ಡೌಟ್ ಅವ್ರಿಗೆ ಶುರುವಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ಅವ್ರಿಗೆ ನಿದ್ದೆ ಬರ್ತಿರಲಿಲ್ಲ. ಕಣ್ಣೆದ್ರು ಎಲ್ಲರೂ ಲೈಫ್ನಲ್ಲಿ ಸೆಟಲ್ ಆಗ್ತಾ ಇದ್ದಾರೆ, ನಾನು ಮಾತ್ರ ಅಲ್ಲೇ ನಿಂತಿದ್ದೀನಿ, ಲೈಫ್ನಲ್ಲಿ ಹಿಂದೆ ಬಿದ್ದಿದ್ದೀನಿ ಅನ್ನೋ ಆ ಒಂಟಿತನ ಅವರನ್ನು ಒಳಗಿಂದೊಳಗೆ ತಿಂತಾ ಇತ್ತು. ಆದರೆ ಎಷ್ಟೇ ಅವಮಾನ ಆದರೂ ಜಾಕ್ ಮಾ ಒಂದು ನಿರ್ಧಾರ ಮಾಡಿದ್ರು, ನಾನು ಗಿವ್ ಅಪ್ ಮಾಡಲ್ಲ ಅಂತ. ಅವ್ರ ಹತ್ರ ಹಣ ಇರಲಿಲ್ಲ, ಡಿಗ್ರಿನೂ ಇರಲಿಲ್ಲ, ಆದರೆ ಏನಾದರೂ ಕಲಿಯೋ ಆಸೆ ಇತ್ತು. 9 ವರ್ಷಗಳ ಕಾಲ ಪ್ರತಿದಿನ ಬೆಳಗ್ಗೆ ಎದ್ದು 70 ಮೈಲಿ ಸೈಕಲ್ ತುಳಿದುಕೊಂಡು ಹೋಟೆಲ್ಗಳ ಹತ್ರ ಹೋಗ್ತಿದ್ರು. ಅಲ್ಲಿಗೆ ಬರೋ ವಿದೇಶಿ ಟೂರಿಸ್ಟ್ಗಳಿಗೆ ಫ್ರೀಯಾಗಿ ಗೈಡ್ ಆಗಿ ಕೆಲಸ ಮಾಡ್ತಿದ್ರು. ಅದು ಕೇವಲ ಇಂಗ್ಲೀಷ್ ಕಲಿಯೋದಕ್ಕಾಗಿ. ಆಮೇಲೆ 1995ರಲ್ಲಿ ಅಮೆರಿಕಾಗೆ ಹೋದಾಗ ಮೊದಲ ಬಾರಿಗೆ ಇಂಟರ್ನೆಟ್ ಬಗ್ಗೆ ತಿಳಿದುಕೊಂಡ್ರು. ಚೀನಾದ ಕಂಪನಿಗಳ ಮಾಹಿತಿ ಇಂಟರ್ನೆಟ್ನಲ್ಲಿ ಇಲ್ಲ ಅನ್ನೋದನ್ನು ನೋಡಿ ಚೀನಾದ ವ್ಯಾಪಾರಿಗಳನ್ನು ಜಗತ್ತಿಗೆ ಕನೆಕ್ಟ್ ಮಾಡಬೇಕು ಅನ್ನೋ ಐಡಿಯಾ ಅವರಿಗೆ ಬಂತು. 1999ರಲ್ಲಿ ತಮ್ಮ ಮನೆಯ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ 17 ಸ್ನೇಹಿತರ ಜೊತೆ ಅಲಿಬಾಬಾವನ್ನು ಆರಂಭಿಸಿದರು. ಆರಂಭದಲ್ಲಿ ಹಣ ಇರಲಿಲ್ಲ, ಹಲವರು ರಿಜೆಕ್ಟ್ ಮಾಡಿದರು, ಆದರೂ ಅವರು ಗಿವ್ ಅಪ್ ಮಾಡಲಿಲ್ಲ. ನಂತರ ಅಲಿಬಾಬಾ ಚೀನಾದ ಸಣ್ಣ ವ್ಯಾಪಾರಿಗಳನ್ನು ಜಗತ್ತಿನ ಖರೀದಿದಾರರ ಜೊತೆ ಸಂಪರ್ಕಿಸುವ ದೊಡ್ಡ ಇ-ಕಾಮರ್ಸ್ ಕಂಪನಿಯಾಗಿ ಬೆಳೀತು. ಆ ಒಂದು ಯೋಚನೆ, ಆ ಒಂದು ಹೆಜ್ಜೆ ಅಲಿಬಾಬಾ ಅನ್ನೋ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ತು. 30 ಕೆಲಸಗಳಿಂದ ರಿಜೆಕ್ಟ್ ಆಗಿದ್ದ, ಕೆಲಸಕ್ಕೆ ಬಾರದವನು ಅಂತ ಕರೆಸಿಕೊಂಡಿದ್ದ ಆ ಹುಡುಗ ಇಂದು ಜಗತ್ತಿನ ಮೂಲೆ ಮೂಲೆಯ ಲಕ್ಷಾಂತರ ಜನರಿಗೆ ಕೆಲಸ ಕೊಡೋ ಮಟ್ಟಿಗೆ ಬೆಳೆದಿದ್ದಾನೆ. ಫೇಲ್ಯೂರ್ ಅಂತ ಸಮಾಜದಿಂದ ಉಗಿಸ್ಕೊಳ್ತಿದ್ದ ವ್ಯಕ್ತಿ ಇವತ್ತು ಪ್ರಪಂಚದ ಮೋಸ್ಟ್ ಸಕ್ಸಸ್ಫುಲ್ ಉದ್ಯಮಿಯಾಗಿ ಬೆಳೆದಿದ್ದಾನೆ. ಸ್ನೇಹಿತರೆ, ಜಾಕ್ ಮಾ ಅವರ ಜೀವನದಿಂದ ನಾವು ಕಲಿಬೇಕಾಗಿರೋ ದೊಡ್ಡ ಪಾಠಗಳು, ರಿಜೆಕ್ಷನ್ ಅಂದರೆ ನಿಮ್ಮ ಕತೆ ಮುಗೀತು ಅಂತಲ್ಲ. ರಿಜೆಕ್ಷನ್ ಅಂದರೆ ಕೇವಲ ಇಷ್ಟೇ, ಈ ಸಣ್ಣ ದಾರಿ ನಿಮಗಿಲ್ಲ, ನಿಮಗಾಗಿ ಇನ್ನೊಂದು ದೊಡ್ಡ ದಾರಿ ಕಾಯ್ತಿದೆ. ಆ ದಿನ KFCಯಲ್ಲಿ ಕೆಲಸ ಸಿಕ್ಕಿದ್ರೆ ಜಾಕ್ ಮಾ ಇವತ್ತು ಕೋಟ್ಯಾಧಿಪತಿ ಆಗ್ತಿರ್ಲಿಲ್ಲ, ಯಾವುದೋ ಮ್ಯಾನೇಜರ್ ಆಗ್ತಿದ್ರು. ಕೆಲವೊಮ್ಮೆ ನಿಮ್ಮನ್ನು ದೊಡ್ಡದಾಗಿ ಪ್ರಿಪೇರ್ ಮಾಡೋಕ್ಕೆ
ಲೈಫ್ ನಿಮ್ಮನ್ನು ಸಣ್ಣ ಅವಕಾಶಗಳಿಂದ ದೂರ ತಳ್ಳುತ್ತೆ. ನಿಮ್ಮ ಟೈಮ್ ಲೈನನ್ನು ಬೇರೆಯವರ ಜೊತೆ ಕಂಪೇರ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ಗೆ 22ನೇ ವಯಸ್ಸಿನಲ್ಲಿ ಕೆಲಸ ಸಿಕ್ಕಿರ್ಬೋದು, ನೀವು 26ಕ್ಕೆ ಇನ್ನೂ ಕಷ್ಟಪಡ್ತಿರ್ಬೋದು. ಇಟ್ಸ್ ಟೋಟಲಿ ಫೈನ್. ಕೆಲವರು ಬೇಗ ಗೆಲ್ತಾರೆ, ಇನ್ನು ಕೆಲವರು ತಡವಾಗಿ ಗೆದ್ದರೂ ದೊಡ್ಡದಾಗಿ ಗೆಲ್ತಾರೆ. ಬೇರೆಯವರು ಮುಂದೆ ಹೋದ್ರು ಅಂತ ನಿಮ್ಮ ಕತೆ ಇನ್ನೂ ಮುಗ್ದಿಲ್ಲ. ಸೋಲು ನಿಮ್ಮನ್ನು ಒಳಗಿನಿಂದ ಗಟ್ಟಿ ಮಾಡುತ್ತೆ. ನಿರಂತರವಾದ ಸೋಲು ನಿಮ್ಮನ್ನು ಮುರಿಬಹುದು ಅಥವಾ ನಿಮ್ಮನ್ನು ಯಾರಿಂದಲೂ ಮುರಿಯಲಾಗದಷ್ಟು ಗಟ್ಟಿ ಮಾಡಬಹುದು. ಕಷ್ಟದ ದಿನಗಳೇ ಅತಿ ಬಲಿಷ್ಠ ಮನುಷ್ಯನನ್ನು ಸೃಷ್ಟಿ ಮಾಡ್ತವೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಎಷ್ಟು ಕಷ್ಟ ಇದ್ದರೂ ಕಲಿಯೋದನ್ನು ನಿಲ್ಲಿಸಬೇಡಿ. ಜಾಕ್ ಮಾ ಇಂಗ್ಲೀಷ್ ಕಲಿಯಲಿಲ್ಲ ಅಂತಿದ್ರೆ ಅಮೇರಿಕಕ್ಕೆ ಹೋಗ್ತಿರ್ಲಿಲ್ಲ, ಇಂಟರ್ನೆಟ್ ಬಗ್ಗೆ ತಿಳಿದುಕೊಳ್ತಿರ್ಲಿಲ್ಲ. ನಿಮ್ಮ ಇಂದಿನ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಹೊಸ ಸ್ಕಿಲ್ ಕಲಿಯಿರಿ. ಆ ಒಂದು ಸ್ಕಿಲ್ ಮುಂದೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸ್ಬೋದು. ಇವತ್ತು ನೀವು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಫೇಲ್ ಆಗಿರ್ಬೋದು, ಎಕ್ಸಾಮ್ನಲ್ಲಿ ಫೇಲ್ ಆಗಿರ್ಬೋದು, ಅಥವಾ ಜನ ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು. ಆದರೆ ನೆನಪಲ್ಲಿರಲಿ, ಆ ಒಂದೇ ಒಂದು ರಿಜೆಕ್ಟ್ ನಿಮ್ಮ ಇಡೀ ಭವಿಷ್ಯವನ್ನು ಡಿಸೈಡ್ ಮಾಡೋಕ್ಕೆ ಬಿಡಬೇಡಿ. ಇವತ್ತು ಅಳುತ್ತಿರುವ ನೀವು ನಾಳೆ ನೂರಾರು ಜನರಿಗೆ ಸ್ಫೂರ್ತಿಯಾಗುವ ಶಕ್ತಿ ನಿಮ್ಮಲ್ಲಿದೆ. ನಂಬಿಕೆ ಇಡಿ, ನಿಮ್ಮ ದಿನ ಬಂದೇ ಬರುತ್ತೆ. ನಿಮ್ಮ ಟೈಮ್ ಬರೋವರೆಗೂ ಹೋರಾಡ್ತಾನೆ ಇರಿ. ಇಂತಹ ಇನ್ನಷ್ಟು ರಿಯಲ್ ಲೈಫ್ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಕೀಪ್ ಸ್ಮೈಲಿಂಗ್, ಕೀಪ್ ಫೈಟಿಂಗ್.